ಗಂಡು ಮಕ್ಕಳು ಯೂಸ್ ಮಾಡ್ಬೋದು, ಹೆಣ್ಮಕ್ಳು ಯೂಸ್ ಮಾಡ್ಬೋದು. ಅದೇನಾಗುತ್ತೆ ಸ್ಕಿನ್ ಟೈಟ್ ಆಗುತ್ತೆ. ಕ್ರೀಮ್ ಅಂತಲೂ ಹೇಳ್ಬೋದು, ಆಯಿಲ್ ಅಂತಲೂ ಹೇಳ್ಬೋದು. ದೀಪ ಹಚ್ಚಿದ್ದೀರಿ ಅಂದರೆ ಕೆಳಗಡೆ ಎಲ್ಲ ಬಂದಿರುತ್ತೆ, ಸ್ಕಿನ್ ಇರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಹಾಗಾಗಿ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಹೇಗಾಗಿದೆ ಗೊತ್ತಾ, ಗ್ಲಾಸ್ ಥರ ಹೊಳಿತಾ ಇದೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿದೆ. ಇದು ಹೆಣ್ಮಕ್ಳಿಗಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಬರುತ್ತೆ. ಓಕೆನಾ? ಯಾವ ಹೀರೋಗಿಂತನೂ ಕಡಿಮೆ ಅಲ್ಲ, ಯಾವ ಹೀರೋಯಿನ್ ಸ್ಕಿನ್ಗಿಂತನೂ ಕಡಿಮೆ ಅಲ್ಲ. ಅವ್ರ ಎದುರುಗಡೆ ನಿಂತರೂ ಕೂಡ ಅವರನ್ನೇ ಮೀರಿಸ್ಬೋದು. ಈ ಆಯಿಲನ್ನು ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ಯಾವ ಹೀರೋ ಇರಲಿ, ಯಾವ ಹೀರೋಯಿನ್ ಇರಲಿ, ಅವರನ್ನು ಮೀರಿಸ್ಬೋದು. ಅಂತಹ ಸ್ಕಿನ್ ಆಯಿಲನ್ನು ನಾನು ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಓಕೆನಾ? ಏನು ಗೊತ್ತಾ, ಈ ಆಯಿಲನ್ನು ಅಪ್ಲೈ ಮಾಡಿದಾಗ ನಮ್ಮ ಸ್ಕಿನ್ನು ಟೈಟಾಗೇ ಇರುತ್ತೆ, ಹಾಗೆ ಗ್ಲಾಸ್ ಥರ ಹೊಳೆಯುತ್ತೆ, ಶೈನಿಂಗು ಆಗುತ್ತೆ, ಬ್ರೈಟ್ನಿಂಗು ಆಗುತ್ತೆ, ತುಂಬ ಸ್ಮೂತಾದ ಸ್ಕಿನ್ನು ಆಗುತ್ತೆ. ಓಕೆನಾ? ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ನಾವು ಹೊರಗಡೆ ಎಲ್ಲಾದರೂ ಹೋಗೋದಿದ್ರೂ ಕೂಡ ನಾವು ತಗೊಂಡು ಹೋಗ್ಬೋದು. ಯಾಕೆ ಅಂದರೆ ಇದು ತುಂಬ ನೀರು ಥರನೂ ಆಗಿರಲ್ಲ, ಅಂದರೆ ಆಯಿಲ್ ಥರನೂ ಆಗಿರಲ್ಲ, ಗಟ್ಟಿಯಾಗೇ ಇರುತ್ತೆ. ಗಟ್ಟಿ ಅಂದರೆ ವ್ಯಾಸ್ಲಿನಲ್ಲೇ ಇರುತ್ತೆ ಅಲ್ವಾ, ಆ ರೀತಿಲೇ ಇರುತ್ತೆ. ಹಾಗಾಗಿ ಎಲ್ಲಿ ಬೇಕಂದ್ರೆ ಅಲ್ಲೂ ತಗೋಬೋದು. ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಗೊತ್ತಾ, ಡೈಲಿ ಒಂದು ಟೈಮ್ ಅಪ್ಲೈ ಮಾಡಿದರೆ ಸಾಕು, ನಿಮಗೆ 4 ದಿನದಲ್ಲಿ ಒಳ್ಳೆ ರಿಸಲ್ಟು ಸಿಗತ್ತೆ. ಓಕೆನಾ? ಇದನ್ನು ರಾತ್ರಿ ಅಪ್ಲೈ ಮಾಡ್ಕೋಬೇಕು. ಬೆಳಿಗ್ಗೆ ನೀವು ಯಾವ ಸೋಪ್ ಅಥವಾ ಫೇಸ್ ವಾಶ್ ಇದರಿಂದ ತೊಳ್ಕೊಬೋದು. ನಂತರ ಹೊರಗಡೆ ಏನಾದರೂ ನೀವು ಹೋಗುವಾಗ ಸನ್ ಸ್ಕ್ರೀನನ್ನು ಹಾಕೋಬೇಕು. ಓಕೆನಾ? ಅಪ್ಲೈ ಮಾಡ್ಕೋಬೇಕು. ಅದು ಬಿಸಿಲಿಗೆ ಮತ್ತು ಈ ಗಾಳಿಗೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಟಿರುತ್ತೆ. ಓಕೆನಾ? ಡೈಲಿ ಒಂದು ಸಲ ಅಪ್ಲೈ ಮಾಡಿದರೆ ಸಾಕು, ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಗಂಡು ಮಕ್ಕಳು ಯೂಸ್ ಮಾಡ್ಬೋದು, ಹೆಣ್ಮಕ್ಳು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೂ ಬರುತ್ತೆ. ಕೆಲವೊಂದು ಸಲ ನೋಡಿ ಚಿಕ್ಕ ಮಕ್ಕಳಲ್ಲೂ ಹಾವಿನ ಪರೆ ಥರ ಆಗಿರುತ್ತೆ ಅಲ್ವಾ, ಚಳಿಗಿರ್ಬೋದು, ಈ ಮಳೆ ಇರ್ಬೋದು. ಕೆಲವೊಬ್ಬರಿಗೆ ಎಲ್ಲ ಟೈಮಲ್ಲೂ ಅದೇ ರೀತಿ ಇರುತ್ತೆ, ದೊಡ್ಡವರಿಗೂ ಅಷ್ಟೇ. ಸ್ಕಿನ್ ಎಲ್ಲ ಹಾವಿನ ಪರೆ ಥರ ಇರುತ್ತೆ, ಗೆರೆ 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 ಬಂದಿರುತ್ತಲ್ವ. ಅದಕ್ಕಂತೂ ನಂಬರ್ 1 ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಹೋಗುತ್ತೆ, ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಸ್ಮೂತಾದ ಸ್ಕಿನ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಈ ಸ್ಕಿನ್ ಎಲ್ಲ ಇಳಿದೋಗುತ್ತೆ ಅಲ್ವಾ, ಏಜ್ ಸ್ವಲ್ಪ ಆಯಿತು ಅಂದಾಗ ಇಳಿಯುತ್ತೆ ಅಲ್ವಾ, ಅಂಥವ್ರಿಗೂ ಇದು ಯೂಸ್ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ನಾನಿಲ್ಲಿ ಅಂದರೆ ಹೇಳ್ತೀನಿ. ಓಕೆನಾ? ನಿಮಗೆಲ್ಲ ಗೊತ್ತುಂಟು ಯಾವ ರೀತಿ ಅಪ್ಲೈ ಮಾಡಬೇಕು. ನಾವು ಮುಖಕ್ಕೆಲ್ಲ ಯಾವುದಾದ್ರೂ ಆಯಿಲೆಲ್ಲ ಕಿಟ್ಕೋತೀವಿ ಅಲ್ವಾ, ಆ ರೀತಿಯಲ್ಲೇ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಅದೇನು ಗೊತ್ತಾ, ಇಳಿದೋಗತ್ತೆ ಅಲ್ವಾ, ಆ ಇಳಿದು ಅಂಥವರಿಗೆ ನಾವು ಇದನ್ನು ಆಯಿಲನ್ನು ಅಪ್ಲೈ ಮಾಡಿದಾಗ ಹೀಗೆ ಮಸಾಜನ್ನು ಮಾಡಬೇಕು. ಮೇಲ್ಮುಖದಲ್ಲಿ ಈ ರೀತಿ ಮಸಾಜನ್ನು ಮಾಡಬೇಕು. ಅಂತ 5 ನಿಮಿಷ ನೀವು ಮಸಾಜನ್ನು ಮಾಡಿಕೊಂಡು ಮಲ್ಕೊಬಿಡಬೇಕು. ಅದೇನಾಗುತ್ತೆ, ಸ್ಕಿನ್ನು ಟೈಟ್ ಆಗುತ್ತೆ. ಓಕೆನಾ? ಟೈಟ್ ಆದ ನಂತರ ಜಾರ್ಕೊಳ್ಳಲ್ಲ. ಹಾಗೆ ಕೆಲವೊಂದು ಕಲೆ ಇದ್ದರೂ ಕೂಡ ಹೊರಟೋಗುತ್ತೆ. ಓಕೆನಾ? ಹಾಗೆ ಕೆಲವೊಬ್ಬರಿಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕ್ರಮೇಣ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಸ್ಕಿನ್ನಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ, ಯಾಕಂದರೆ ಇದು ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತು ಹಾಕಿರೋದು. ಓಕೆನಾ? ತುಂಬ ಸ್ಮೂತಾಗಿ ಇರುತ್ತೆ. ಹಾಗೆ ಕೆಲವೊಬ್ಬರು ಏನೇ ಕ್ರೀಮ್ ಬಳಸಿದ್ರು ಅವ್ರ ಸ್ಕಿನ್ನು ಗ್ಲಾಸ್ ಥರ ಅಂತೂ ಹೊಳೆಯೋಕ್ಕೆ ಚಾನ್ಸೇ ಇರಲ್ಲ ಅಲ್ವಾ. ಗ್ಲಾಸ್ ಥರ ಹೊಳೆಯಲ್ಲ, ಏನೂ ಆಗಲ್ಲ. ಆದರೆ ಈ ಆಯಿಲನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ನು ಗ್ಲಾಸ್ ಥರ ಹೊಳೆಯುತ್ತೆ. ಈ ಮೂಗಿನ ಭಾಗ ಇರ್ಬೋದು, ಕೆನ್ನೆ ಭಾಗ ಇರ್ಬೋದು, ಇಲ್ಲೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ರೀತಿ ನೋಡಿದರೆ ಗ್ಲಾಸ್ ಥರ ಹೊಳೆಯುತ್ತೆ, ಆ ರೀತಿಯೂ ಆಗುತ್ತೆ. ಓಕೆನಾ? ಒಂದು ಸಲ ಅಪ್ಲೈ ಮಾಡಿ ನೋಡಿ, ರಿಸಲ್ಟ್ ಅಂತೂ ಪಕ್ಕ ಬಂದಿರುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಓಕೆನಾ? ಇದ್ರ ಬಗ್ಗೆ ನಾನು ಮತ್ತು ಹೇಳ್ತೀನಿ, ಅಂದರೆ ನಾನು ವಿಡಿಯೋ ಮಾಡ್ತೀನಿ ಅಲ್ವಾ, ಆವಾಗ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ, ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದು ಏನು ಗೊತ್ತಾ,
ಇದು ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಇಲ್ಲ, ಹೊರಗಡೆನೇ ಇಡ್ಬೋದು. ಓಕೆನಾ? ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನಕ್ಕೆ ಮಾಡ್ಕೋಬೋದು. ಇದೊಂದು 6 ತಿಂಗಳು ಇಟ್ಟರು ಏನೂ ಆಗಲ್ಲ. ಓಕೆನಾ? 6 ತಿಂಗಳಾದರೂ ಕೂಡ ಏನೂ ಆಗಲ್ಲ, ಅಷ್ಟು ನೀವು ಮಾಡ್ಕೋಬೋದು. ಒಳ್ಳೆ ನ್ಯಾಚುರಲ್ ಆದ ಆಯಿಲ್ ಅಂತ ಹೇಳ್ಬೋದು, ಸ್ಕಿನ್ ಆಯಿಲ್. ಓಕೆನಾ? ಸ್ಕಿನ್ ಆಯಿಲು ಅಂದರೆ ಅದು ಕ್ರೀಮ್ ಥರನೇ ಬಂದಿರತ್ತೆ ಆಯಿಲ್. ಓಕೆನಾ? ತುಂಬಾ ಬೆನಿಫಿಟ್ಸ್ ಅಂತೂ ಇದೆ, ಎಲ್ಲರೂ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವ್ರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಬನ್ನಿ, ಇದೆ ನೋಡಿ ಕ್ರೀಮು ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ವ್ಯಾಸ್ಲಿನ್ ಅದೇ ಇರುತ್ತಲ್ವ, ಅದೇ ಥರ. ಅಂದರೆ ಇದು ಕ್ರೀಮ್ ಅಂತಲೂ ಹೇಳ್ಬೋದು, ಆಯಿಲ್ ಅಂತಲೂ ಹೇಳ್ಬೋದು. ಇದು ಗಟ್ಟಿಯಾಗಿದೆ, ಕ್ರೀಮ್ ಥರ ಆಗಿದೆ ಅಲ್ವಾ? ಗಟ್ಟಿನೇ ಆಗತ್ತೆ, ಕ್ರೀಮ್ ಥರನೇ ಆಗತ್ತೆ. ಓಕೆನಾ? ಆಯಿಲು ಒಟ್ಟಾರೆ ಹೇಳಬೇಕಂದ್ರೆ ಆಯಿಲ್ ಇದು, ಆದರೆ ಕ್ರೀಮ್ ಥರನೇ ರೆಡಿ ಆಗುತ್ತೆ ನೋಡಿ. ಒಂದು ಬೌಲನ್ನು ತೊಗೊಂಡಿದ್ದೀನಿ, ಇದರಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆನೇ ತೊಗೋಬೇಕು. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಬಾದಾಮ್ ಆಯಿಲನ್ನು ತೊಗೋಬೋದು. ಬಾದಾಮ್ ಆಯಿಲು ಇಲ್ಲ ಅಂದರೆ ಎಳ್ಳೆಣ್ಣೆಯನ್ನು ತೊಗೋಬೋದು. ಈ 3ರಲ್ಲಿ ಒಂದನ್ನು ತಗೊಳ್ಳಿ. ಹಾಗೆ ಒಂದು ಮೇಣದ ಬತ್ತಿಯನ್ನು ಇಟ್ಕೊಂಡಿದ್ದೀನಿ. ನೀವು ಮೇಣದ ಬತ್ತಿ ದೀಪ ಹಚ್ಚಿದ್ದೀರಿ ಅಂದರೆ ಕೆಳಗಡೆ ಎಲ್ಲ ಬಂದಿರತ್ತಲ್ವ, ಅದ್ರದ್ದು ಎಲ್ಲ ಬೆದ್ದಿರುತ್ತೆ, ಅದಾದರೂ ಓಕೆ. ಇದನ್ನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಹಾಕ್ತೀನಿ, ಮೇಣದ ಬತ್ತಿ ಪುಡಿಯನ್ನು. ಹಾಗೆ ಇಲ್ಲಿ ದಾಸವಾಳ ಎಲೆ ಹೂವನ್ನು 5 ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ದಾಸವಾಳ ಹೂವು ಇದೇ ಕಲರಲ್ಲೇ ಇರಬೇಕು ಅಂತ ಇಲ್ಲ, ಬೇರೆ ಯಾವುದಾದ್ರೂ ದಾಸವಾಳ ಹೂವಾದರೂ ಓಕೆನಾ? ಎಲ್ಲದರಲ್ಲೂ ಒಂದೇ ರೀತಿಯ ಅಂಶ ಇರುತ್ತೆ. 5 ಹಾಕಬೇಕು. ನಿಮ್ಮಲ್ಲಿ ತಾಜಾ ಸಿಗಲ್ಲ ಅಂದರೆ ನಿನ್ನೆ ನೀವು ದೇವರಿಗೆ ಹಾಕಿರ್ತೀರಿ ಅಲ್ವಾ, ಅದನ್ನು ಎತ್ತಿಟ್ಕೊಳ್ಳಿ. ಈ ರೀತಿ ಆಗಿರುತ್ತೆ, ಆ ರೀತಿ ಆದದ್ದು ಹಾಕಿದರೂ ಓಕೆ. 5 ಹಾಕಬೇಕು. ಹಾಗೆ ದಾಸವಾಳ ಎಲೆನೂ ಕೂಡ 7ರಿಂದ 8 ಹಾಕಬೇಕು. ನೋಡಿ, ನಾನು ಇಲ್ಲಿ ಇದೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಮುದ್ದೆ ಆಗಿಬಿಟ್ಟಿದೆ, ನೀರಿಂದ ತೊಳೆದಿರೋದಲ್ವ, ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಓಕೆನಾ? ಒಂದು ಟವೆಲಿಂದ ಒರೆಸಿಬಿಟ್ರೆ ಹೋಗಿಬಿಡತ್ತೆ, ನೀರಿನ ಅಂಶ ಇರಬಾರ್ದು. ಇದು 7-8 ಹಾಕಿದ್ದೀನಿ. ಇವಿಷ್ಟನ್ನು ಬಿಸಿ ಮಾಡಬೇಕು, ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಇದು ಒಂದು ರೀತಿ ಕಂದು ಬಣ್ಣ ಬರುತ್ತೆ. ದಾಸವಾಳ ಹೂವು ಕೂಡ ಕಲ್ಲರ್ ನೋಡಿ ಚೇಂಜ್ ಆಗುತ್ತೆ. ಹಾಗೆ ಎಲೆ ಗರಿ ಆಗುತ್ತೆ. ಹಾಗೆ ಮೇಣದ ಬತ್ತಿ ಅಂತೂ ಕರಗಿ ಎಣ್ಣೆ ಜೊತೆ ಸೇರ್ಕೊಂಡು ಬಿಡತ್ತೆ. ತುಂಬ ಚೆನ್ನಾಗಿ ಇರುವ ಸ್ಕಿನ್ ಆಯಿಲ್. ಓಕೆನಾ? ಹೀರೋಯಿನ್ನಿಗಿಂತನೂ ಚೆನ್ನಾಗಿ ಕಾಣ್ಬೋದು, ಗ್ಲಾಸ್ ಥರ ಹೊಳೆಯುತ್ತೆ ನಮ್ಮ ಸ್ಕಿನ್ನು. ತುಂಬ ಸಾಫ್ಟಾಗಿರುತ್ತೆ, ಸ್ಮೂತಾಗಿರುತ್ತೆ, ಶೈನಿಂಗ್ ಬರುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ ಇದು ಕೇವಲ ಮುಖಕ್ಕಷ್ಟೇ ಅಲ್ಲ, ನಮ್ಮ ಕೈ ಕಾಲಿಗೂ ಕೂಡ ಕೆಟ್ಟಬೋದು. ಕೆಲವೊಬ್ಬರಿಗೆ ಬೆನ್ನು ಒಂದು ರೀತಿ ರಫ್ ಇರುತ್ತೆ ಅಲ್ವಾ, ಅವರಿಗೂ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಮಾಡಿಕೊಂಡು ರಾತ್ರಿ ಟೈಮಲ್ಲಿ ಅಪ್ಲೈ ಮಾಡಬೇಕು. ರಾತ್ರಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಇದು ಏನು ಗೊತ್ತಾ, ಆಯಿತು ನೋಡಿ, ಕಂದು ಬಣ್ಣ ಆದ ನಂತರ ಸಣ್ಣ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಸ್ಟವ್ ಬಂದ್ ಮಾಡಿದ್ದೀನಿ. ನೋಡಿ ಎಷ್ಟು ಆಯಿಲು ಸಿಕ್ತು. ಇದೇನು ಗೊತ್ತಾ, ನಾವು ಮೇಣದ ಬತ್ತಿ ಹಾಕಿದ್ದೀವಿ ಅಲ್ವಾ, ಮೇಣದ ಬತ್ತಿ ಹಾಕಿರೋದು ನಾವು ಹೀಗೆ ಬಿಸಿ ಮಾಡಿದಾಗ ಏನಾಗುತ್ತೆ, ಬೇಗ ಗಟ್ಟಿಯಾಗತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಬಿಸಿ ಇದ್ದಾಗ ಈ ರೀತಿ ಅದರದ್ದು ಎಲೆ ಏನು ಬರದೇ ಇದ್ದ ಹಾಗೆ ಸೋದಿಸ್ಕೋಬೇಕು. ಓಕೆನಾ? ನೋಡಿ, ನೀವೇ ಇಲ್ಲಿ ಗಟ್ಟಿಯಾಗಿರೋದು ಕಾಣುತ್ತೆ ನೋಡಿ, ಅಷ್ಟು ತೆಳ್ಳಗಿತ್ತಲ್ವಾ, ನೋಡಿ ಗಟ್ಟಿಯಾಗಿ ಬಿಡ್ತು. ಪಾತ್ರೆ ಥಂಡಾದಾಗೆ ಅದು ಗಟ್ಟಿಯಾಗತ್ತೆ. ಹಾಗೆ ಮತ್ತೆ ಅದನ್ನು ನಾವು ಬಿಸಿ ಮಾಡಬೇಕು, ಸ್ವಲ್ಪ ಬಿಸಿ ಮಾಡಬೇಕು. ಹಾಗೆ ಬಿಸಿ ಮಾಡಿಕೊಂಡು ಸೋದಿಸ್ಬೇಕು, ಈ ರೀತಿ ಮಾಡಬೇಕು. ಅದು ಎಲೆಲೂ ಕೂಡ ಇದೆ, ಎಲೆ ಮತ್ತು ಹೂವೆಲ್ಲ ಇದೆ ಅಲ್ವಾ, ಅದ್ರ ಜೊತೆನೂ ಸೇರಿಕೊಂಡಿದೆ ನೋಡಿ, ಮತ್ತೆ ಸಿಕ್ತು. ಇದೇ ರೀತಿ ಒಂದು 3ರಿಂದ 4 ಸಲ ಮಾಡಬೇಕಾಗತ್ತೆ. ಓಕೆನಾ? ಮೇಣದ ಬತ್ತಿ ಹಾಕಿರೋದ್ರಿಂದ ಆ ರೀತಿ ಅದು ಆಗತ್ತೆ, ಥಂಡಾದಾಗಿ ಗಟ್ಟಿಯಾಗಿಬಿಡತ್ತೆ. ಇದು ಒಂದು ರೀತಿ ಆಯಿಲ್ ಆಗಿ ಇರಲ್ಲ, ಒಂದು ರೀತಿ
ಕ್ರೀಮಾಗಿ ಇರುತ್ತೆ, ಓಕೆನಾ. ಇದು ಸ್ಕಿನ್ ಆಯಿಲ್ ಅಂತಲೂ ಹೇಳ್ಬೋದು, ಸ್ಕಿನ್ ಕ್ರೀಮ್ ಅಂತಲೂ ಹೇಳ್ಬೋದು. ಇದು ಆಯಿಲಲ್ಲಿ ಏನು ಗೊತ್ತಾ, ದಾಸವಾಳ ಹೂವು ಗೊತ್ತಲ್ವ, ತುಂಬ ತುಂಬ ತಂಪು, ನಮ್ಮ ಸ್ಕಿನ್ನಿಗೂ ಕೂಡ ತುಂಬ ಕೋಲ್ಡಾಗೇ ಇರುತ್ತೆ, ಅಂದರೆ ಸ್ಕಿನ್ನು ತಂಪಾಗೇ ಇರುತ್ತೆ. ಈ ಬಿಸಿಲಿಗೆ ಹೋದರೆ ಎಲ್ಲ ತಾಗಲ್ಲ, ಓಕೆನಾ. ಹಾಗೆ ಇದಕ್ಕೆ ಇನ್ನೊಂದು ವಸ್ತು, ಬಾದಾಮ್ ಆಯಿಲನ್ನು 1 ಟೇಬಲ್ ಸ್ಪೂನು ಸೇರಿಸಲೇಬೇಕು. ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನು ಹೊಳೆಯೋ ಥರ ಮಾಡುತ್ತೆ, ತುಂಬ ಸ್ಮೂತಾಗಿರುತ್ತೆ, ಹಾಗೆ ಸ್ಕಿನ್ನಿಗೆ ಒಂದು ರಕ್ಷಣೆ ಕೊಡುತ್ತೆ, ಓಕೆನಾ. ಅದು ಚೆನ್ನಾಗಿ ಸ್ಕಿನ್ ಇರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಹಾಗಾಗಿ ಬಾದಾಮ್ ಆಯಿಲನ್ನು 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಇದೆ ಅಲ್ವಾ, ಇದು ಬಾದಾಮ್ ಆಯಿಲ್ ಹಾಕೋದು ಕೂಡಲೇ ತಣ್ಣಗಾಗತ್ತೆ, ಆವಾಗ ಸರಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೋಬೇಕು. ಇದು ಹೊರಗಡೆನೂ ಇಡ್ಬೋದು, ಓಕೆನಾ. ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ, ನೀವು ಹೊರಗಡೆ ಇಟ್ಟರೆ 1 ತಿಂಗಳ 2 ತಿಂಗಳಾದರೂ ಹಾಳಾಗಲ್ಲ. ಚೆನ್ನಾಗಿ ಮುಚ್ಚಳ ಹಾಕಿ ಇಡಬೇಕು. ಹಾಗೆ ಅದು ನಾನು ಸೈಡ್ ಇಟ್ಟಿದ್ದೀನಿ ಅಲ್ವಾ, ಅಂದರೆ ದಾಸವಾಳ ಎಲೆ ಮತ್ತು ಹೂವು, ಅದನ್ನು ಪುಡಿ ಮಾಡಿಕೊಂಡು ಕಾಲಿಗೆ ಕೈಗೆಲ್ಲ ಅಪ್ಲೈ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ, ಒಂದು ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಡಬ್ಬಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ಡೈಲಿ ಒಂದು ಸಲ ಅಪ್ಲೈ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ನೋಡಿದ್ರಿ ಅಲ್ವಾ, ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಒಂದು ಸ್ಕಿನ್ ಆಯಿಲನ್ನು ರೆಡಿ ಮಾಡ್ಕೋಬೋದಲ್ವಾ. ಇದನ್ನು ಅಪ್ಲೈ ಮಾಡಿ ನೀವು 4 ದಿನ ಅಲ್ಲ, ಒಂದೇ ದಿನಕ್ಕೆ ರಿಸಲ್ಟ್ ಅಂತೂ ಗೊತ್ತಾಗತ್ತೆ. ಪೂರ್ತಿ ರಿಸಲ್ಟು ನಿಮ್ಮಲ್ಲಿ ಏನಾದರೂ ಗೆರೆ ಎಲ್ಲ ಇದ್ರಂತೂ 4 ದಿನ ತಗೊಳುತ್ತೆ, ಓಕೆನಾ. ಸಿಪ್ಪೆ ಎದ್ದಿರೋದು, ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಒಂದು ರೀತಿ ರಪ್ಪರಪ್ಪಾಗಿರುತ್ತೆ ನೋಡಿ. ಕೆಲವೊಬ್ಬರಿಗೆ ಅವ್ರು ಹೇಳ್ತಾರೆ, ನಾನು ಎಷ್ಟೆಲ್ಲ ಕ್ರೀಮ್ ಹಾಕ್ಕೊಂಡಿದ್ದೀನಿ, ಆದರೂ ಈ ಥರನೇ ಇರುತ್ತೆ, ಸ್ವಲ್ಪನೂ ಏನೂ ಚೆಂದ ಕಾಣಲ್ಲ ಅಂತಾರೆ. ಅಂಥವ್ರಿಗಂತೂ ಬೆಸ್ಟ್ ಇದು, ಓಕೆನಾ. ರಾತ್ರಿ ಅಪ್ಲೈ ಮಾಡೋದು, ಬೆಳಿಗ್ಗೆ ತೊಳ್ಕೊಬಿಡೋದು, ಓಕೆನಾ. ಮತ್ತೇನು ಹಗಲಲ್ಲೆಲ್ಲ ಅಪ್ಲೈ ಮಾಡಬೇಕು ಅಂತ ಇಲ್ಲ, ಡೇ ಟೈಮಲ್ಲಿ, ಓಕೆನಾ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಈ ರೀತಿ ಇರುತ್ತೆ, ಸಾಧಾರಣ ಎಲ್ರಿಗೂ, ಎಲ್ಲರ ಮನೆಯಲ್ಲಿ ಏನೋ ಹೀಗೆ ಇರುತ್ತೆ, ಚಿಕ್ಕ ಮಕ್ಕಳಿಗೂ ಬರುತ್ತೆ. ಯಾಕಂದರೆ ಏನು ಗೊತ್ತಾ, ನಾನು ಒಂದು ಹೇಳ್ತೀನಿ, ನನ್ನ ಮಗನಿಗೆ ಅಂದರೆ 10th ಓದು ಹುಡುಗನಿಗೆ ಚಿಕ್ಕದಾಗಿ ಒಂದು ರೀತಿ ಮುಟ್ಟಿದ್ರೆ ರಪ್ಪ ಆಗ್ತಿತ್ತು, ಓಕೆನಾ. ನಾನು ಅವನಿಗೆ ಇದೇ ಥರದ್ದು ಸ್ವಲ್ಪ ಬೇರೆ ಆ ರೀತಿ ಕ್ರೀಮನ್ನು ರೆಡಿ ಮಾಡಿ ಅವನಿಗೆ 1, 2, 3 ದಿನ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಹೇಗಾಗಿದೆ ಗೊತ್ತಾ, ಗ್ಲಾಸ್ ಥರ ಹೊಳಿತಾ ಇದೆ. ಇದು ಚಿಕ್ಕ ಮಕ್ಕಳಲ್ಲೂ ಬರುತ್ತೆ, ಓದುವ ಮಕ್ಕಳಿಗೂ ಬರುತ್ತೆ. ಒಂದು 10 ವರ್ಷದ ನಂತರ ದೊಡ್ಡವರಾಗ್ತಾ ಬರ್ತಾರಲ್ವ ಹೆಣ್ಮಕ್ಳು, ಅವರಿಗೂ ಬರುತ್ತೆ, ಗಂಡು ಮಕ್ಕಳಿಗೂ ಬರುತ್ತೆ, ಯೂಸ್ ಮಾಡ್ಬೋದು, ಓಕೆನಾ. ನಾನು ಅದೇ ರಿಸಲ್ಟ್ ಅಂತೂ ನಮ್ಮ ಮನೇಲಿ ಮಾಡಿ ಮಕ್ಕಳಿಗೆಲ್ಲ ಅಪ್ಲೈ ಮಾಡ್ತೀನಿ. ಒಂದೊಂದು ಸಲ ನಾನು ಅಪ್ಲೈ ಮಾಡ್ಕೋತೀನಿ, ಒಳ್ಳೆ ರಿಸಲ್ಟ್ ಅಂತೂ ಬಂದಿರುತ್ತೆ. ಅದರಿದ್ದು ನನಗೆ ಪಕ್ಕ ಗೊತ್ತು, ಇದು ಒಳ್ಳೆ ರಿಸಲ್ಟು ಬಂದಿರುತ್ತೆ, ಓಕೆನಾ. ಇದೇ ರೀತಿದು ನಾನು ಮೊದಲೊಂದು ಸಲ ಒಮ್ಮೆ ಮಾಡಿದ್ದೀನಿ, ಹಾಗಾಗಿ ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ ಅಂತ ನಾನು ಹೇಳ್ತೀನಿ, ಓಕೆನಾ. ನೀವು ಒಂದು ಸಲ ಅಪ್ಲೈ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.